ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹನುಮಂತು 9 ಗಂಟೆ ದಾಟ್ಬಿಡ್ತು. ಇಷ್ಟೊತ್ತಿಗೆ ಪಾರ್ವತಿ ಮಗು ತನ್ನದೇನೋ ಸತ್ಯ ಒಪ್ಕೊಂಡಿರ್ತಾಳಲ್ವಾ? ಇಲ್ಲ ಅಪ್ಪವ್ರೆ, ನನ್ನ ಮಕ್ಕಳು ಅದ್ರ ಬಗ್ಗೆ ಏನೂ ಮಾತಾಡಿರಲ್ಲ ಅನಿಸುತ್ತೆ. ಹಾಗಂತೀಯ? ವೀರಯ್ಯ ಹೇಳಿದ್ಮೇಲೂ ಪಾರ್ವತಿ ಸತ್ಯ ಒಪ್ಕೊಳ್ಳಲ್ಲಂತೀಯ? ಹೌದು ಅಪ್ಪವ್ರೆ, ನನಗೇನೋ ಬುದ್ಧಿಯವರೇ ಸತ್ಯ ಹೇಳ್ತೇವೆ ಅಂತ ಅನಿಸುತ್ತೆ. ಅಯ್ಯೋ, ಯಾರಾದ್ರೊಬ್ರು ಹೇಳಲಿ, ಒಟ್ಟಿನಲ್ಲಿ ಮಗು ಪಾರುದು ಅನ್ನೋ ಸತ್ಯ ಗೊತ್ತಾದರೆ ಸಾಕು. ನಾನು ಒಂದ್ಸಲ ಆದಿತ್ಯನಿಗೋ ಅಥವಾ ವೀರನಿಗೆ ಫೋನ್ ಮಾಡ್ತೀನಿ. ಬೇಡಿ ಅಪ್ಪವ್ರೆ, ಅಲ್ಲೇನಾಗ್ತಿದೆಯೋ ಗೊತ್ತಿಲ್ವಲ್ಲ, ಆ ಥರ ಪಡೋದು ಬೇಡ, ಕಾಯೋಣ. ಅಯ್ಯೋ, ನನ್ನ ಕೈಲಿ ಆಗ್ತಿಲ್ಲ ಹನುಮಂತು, ತುಂಬ ಟೆನ್ಷನ್ ಆಗ್ತಾ ಇದೆ. ಸತ್ಯ ಪಾರ್ವತಿ ಒಪ್ಕೋತಾಳ ಅಥವಾ ವೀರನೇ ಹೇಳ್ತಾನೋ? ನನ್ನ ಮಗುಂತ ಅನ್ಕೊಂಡಿರೋ ಜನನಿ ಪುಟಾಣಿನ ಪಾರ್ವತಿ ಕೊಡಕ್ಕೆ ಒಪ್ತಾಳ? ಏನಾಗ್ತಿರ್ಬೋದಲ್ಲಿ? ಒಂದು ಗೊತ್ತಾಗ್ತಾ ಇಲ್ವೇ? ನಿಮ್ಮ ಮಗಳ ಸ್ಥಾನದಲ್ಲಿ ನಿಂತು ಕೇಳ್ಕೊತಾ ಇದ್ದೀನಿ. ನಂದೊಂದು ಚಿಕ್ಕ ಕೋರಿಕೆ ಇದೆ, ಅದನ್ನ ಈಡೇರಿಸ್ತೀರಾ? ಎಂಥ ಮಾತು ಕೇಳ್ತೀಯ ಮಗಳೇ? ಯಾರ್ಯಾರು ಏನೇನೋ ಕೇಳಿದ್ರು ಕೊಡೋವಂಥ ವ್ಯಕ್ತಿ ನಾನು. ನೀನು ಕೇಳಿದ್ರೆ ನಾನು ಇಲ್ಲ ಅಂತೀನ? ಏನು ಬೇಕು ಹೇಳಮ್ಮ, ಏನು ಬೇಕು ನಿನಗೆ? ನನ್ನ ಮಕ್ಕಳು ನನ್ನ ಕಣ್ಣು ಮುಂದೆನೇ ಇರೋ ಥರ ಮಾಡ್ತೀರಾ? ಈ ಜನ್ಮಕ್ಕೆ ನನಗೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನನಗೆ ವಿದ್ಯಾಪುಟ್ಟಿ ಒಬ್ಳೆ ಮಗಳು. ನಮ್ಮ ಪುಟಾಣಿ ನಮ್ಮ ಕಣ್ಮುಂದೆ ಇದ್ರೆ ಸಾಕು, ಅವಳನ್ನ ನೋಡ್ತಾನೆ ನಾವು ನಮ್ಮ ಜೀವನನ ಕಳೆದು ಬಿಡ್ತೀವಿ. ವಿದ್ಯಾಪುಟ್ಟಿ ಅಂತ ಹೆಸರಿಟ್ಟಿದ್ದೆ ನಮ್ಮ? ಹೌದು ಮಾವ. ಪಾರು ಪ್ರೆಗ್ನೆಂಟ್ ಆಗಿದ್ದಾಗಲೇ ಅವಳಿಗೆ ಏನಾದರೂ ಹೆಣ್ಣು ಮಗು ಆದರೆ ಅವಳಿಗೆ ವಿದ್ಯಾ ಅಂತ ಹೆಸರಿಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮ ಪುಟಾಣಿ ಹುಟ್ಟಿದ ಮೇಲೆ ಅರಸನಕೋಟೆಯಲ್ಲಿ ಎಲ್ಲರೂ ಅವಳಿಗೆ ಲಕ್ಷ್ಮಿ ಅಂತ ಹೆಸರಿಟ್ರು. ನಾವು ವಿದ್ಯಾ ಅಂತ ಹೆಸರಿಟ್ವಿ. ಪಾರು ಹೇಳಿದಾಗೆ ನಮ್ಮ ಪುಟಾಣಿ ನಮ್ಮ ಕಣ್ಮುಂದೆನೇ ಇರಬೇಕು. ಹಾಗಾಗಬೇಕು ಅಂದರೆ ಜನನಿ ದುಬೈ ಹೋಗೋದನ್ನ ತಡಿಬೇಕು. ತಡಿತೀರಮ್ಮವ? ಜನನಿ, ಜನನಿ, ಹೇಳಿಪ್ಪ. ಮಗಳೇ, ನೀನು ವಿದೇಶಕ್ಕೆ ಹೋಗ್ಬೇಡಮ್ಮ. ಅರಸನಕೋಟೆಯಲ್ಲಿ ನಿನ್ನ ಪ್ರೀತಿನ ಹಂಚಿಕೊಂಡು ಅವ್ರ ಪ್ರೀತಿನ ಪಡ್ಕೊಂಡು ನೀನು ಇಲ್ಲೇ ಇರಬೇಕು ಮಗಳೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.